ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ. ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು, ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಮೊಳಕೆ ಕಾಳುಗಳಿಂದ ಯಾವ ರೀತಿಯಾದಂಥ ಪಲಾವ್ ಅಥವಾ ಕಿಚಡಿನ ಮಾಡೋದಂತ ನೋಡೋಣ ಬನ್ನಿ. ನಾನು ಕೂಡ ಇದನ್ನು ಒಂದು ಸೆಕೆಂಡ್ ಟೈಮ್ ಟ್ರೈ ಮಾಡಿರೋದು, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಆಮೇಲೆ ಬೆಳಿಗ್ಗೆ ಲಂಚ್ ಬಾಕ್ಸ್ ಅಥವಾ ಡಿನ್ನರ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಒಂದು ಪರ್ಫೆಕ್ಟ್ ಪ್ರೋಟೀನ್ ರಿಚ್ ಫುಡ್ ಅಂತ ಕೂಡ ಹೇಳ್ಬೋದು. ಇದಕ್ಕೆ ತರಕಾರಿ ಕೂಡ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಪರ್ಫೆಕ್ಟ್ ಮೀಲ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇದಕ್ಕೆ ಬೇಕಾಗಿರೋ ತರಕಾರಿಗಳು ನಿಮಗೆ ಯಾವ್ದು ಇಷ್ಟ ಇರುತ್ತೋ ನೀವು ಆ ತರಕಾರಿಗಳನ್ನು ಹಾಕ್ಕೊಳ್ಳಿ. ಆಮೇಲೆ ಕಂಪಲ್ಸರಿ ಮೊಳಕೆ ಕಟ್ಟಿದ ಕಾಳುಗಳನ್ನು ಹಾಕ್ಕೋಬೇಕು. ಯಾಕಂತಂದರೆ ಗ್ಯಾಸ್ಟ್ರಿಕ್ ಆಗಲ್ಲ, ಮತ್ತು ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಇನ್ನೂ ಜಾಸ್ತಿ ಆದಂಥ ಅಂಶಗಳು ಇರುತ್ತೆ. ಸೊ ಅದಕ್ಕಾಗಿ ಇಲ್ಲ ನೀವು ಮೊಳಕೆ ಕಟ್ಟೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಫಸ್ಟಿಗೆ ನಾನೊಂದು ಪ್ಯಾನ್ನ ಬಿಸಿ ಮಾಡ್ಕೊಂಬಿಟ್ಟು ಏನು ಮಾಡ್ತಾಯಿದ್ದೀನಿ ಅಂದರೆ ಮೊಳಕೆ ಕಟ್ಟಿರುವಂಥ ಹುರುಳಿಕಾಳು ಇಲ್ಲಿ 1 ಕಪ್ ಅಷ್ಟು ನಾನು ತೊಗೊಂಡಿದ್ದೀನಿ, ಅಥವಾ ಅರ್ಧ ಕಪ್ಪು ನೀವು ತೊಗೋಬೋದು. ಕ್ವಾಂಟಿಟಿ ಮೇಲೆ ವೇರಿ ಆಗುತ್ತೆ. ಸೊ ಇದು ಮೊಳಕೆ ಕಟ್ಟಿರೋದ್ರಿಂದ ಏನಿರುತ್ತೆ, ಸ್ವಲ್ಪ ಇದರಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಅದನ್ನ ಏನು ಮಾಡ್ತಾಯಿದ್ದೀನಿ, ಫ್ರೈ ಮಾಡಿ ಕೆಂಪಗೆ ಮಾಡ್ಕೊತಾ ಇದ್ದೀನಿ. ಸೊ ಅದೇ ರೀತಿ ನಾನು ಕಡಲೆಕಾಳನ್ನು ಮೊಳಕೆ ಇಟ್ಟಕ್ಕೆ ಇದು ಮಾಡಿದ್ದೆ, ಬಟ್ ಸ್ವಲ್ಪನೇ ಮೊಳಕೆ ಬಂದಿದೆ, ಪರವಾಗಿಲ್ಲ ಅಂತ ಅದನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮೊಳಕೆ ಬಂದರೆ ಇನ್ನೂ ಟೇಸ್ಟ್ ಇರುತ್ತೆ. ಸೊ ಇದೆಲ್ಲ ಸ್ವಲ್ಪ ಹಸಿ ಹೋಗಿ ಒಂಚೂರು ಬೆಚ್ಚಗಾಗಿ ಕುರುಕುರು ಅನ್ನೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಆ ಥರ ಮಾಡಿಕೊಂಡು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ಮಸಾಲೆಗೆ 2 ಚಕ್ಕೆ, 2 ಲವಂಗ ಮತ್ತು 1 ಏಲಕ್ಕಿನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಐಟಮ್ಗಳು ಬೇಕು ಅಂದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಫುಲ್ ಕಂಪ್ಲೀಟ್ ಗ್ಯಾಸ್ ಆಫ್ ಮಾಡಿ ತಣ್ಣಗಾದಮೇಲೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ನೀವು ಒಣದಾದರೂ ಹಾಕ್ಕೋಬೋದು, ಹಸಿ ಆದರೂ ಹಾಕ್ಕೋಬೋದು, ಟೇಸ್ಟ್ ಸೂಪರ್ ಆಗಿರುತ್ತೆ. ಸೊ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಗರಿಯಾಗಿ, ಅಂದರೆ ತರಿಯಾಗಿ ನಾನು ಇದನ್ನು ರುಬ್ಕೊತಾ ಇದ್ದೀನಿ. ನೋಡಿ, ಇಷ್ಟು ತರಿ ಇದ್ದರೆ ಸಾಕು, ಸ್ವಲ್ಪ ಸಿಗಬೇಕು ಅದು ಬಾಯಿಗೆ, ಆವಾಗ ಟೇಸ್ಟ್ ಅಂತ ಅನಿಸುತ್ತೆ. ಸೊ ಇದನ್ನು ಏನು ಮಾಡ್ತಾಯಿದ್ದೀನಿ, ಒಂದು ಕುಕ್ಕರಲ್ಲಿ, ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಐಟಮ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ಕೂಡ ನೀವು ಬೇಕಂದರೆ ಮಸಾಲೆ ಏನು ಪಲಾವ್ಗೆ ಬೇಕಾಗಿರೋದು ಹಾಕ್ಕೋಬೋದು, ಬಟ್ ನಾನು ಸ್ವಲ್ಪ ಕಿಚಡಿ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಮಗು ಕೊಡೋದಲ್ವ, ಅದಕ್ಕೆ ಜಾಸ್ತಿ ಮಸಾಲೆಗಳನ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಸೊ ಅದೆಲ್ಲ ಚಟಪಟ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ನಾನಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಬೇಯೋಕ್ಕೆ, ತುಂಬ ತಳ ಹಿಡಿತಾ ಇದೆ ಅಂದಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ನಾನು ತೊಗೊಂಡಿದ್ದೀನಿ. ಸೊ ಹಾಗೆ ನೀವು ಟೇಸ್ಟಿಗೆ ಅನುಗುಣವಾಗಿ ನೀವು ವೇರಿ ಕೂಡ ಮಾಡ್ಕೋಬೋದು. ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂದಾಗ ನಾನಿಲ್ಲಿ ಕ್ಯಾರೆಟು ಮತ್ತು ನಿಮಗೆ ಇಷ್ಟ ಆಗಿರೋ ತರಕಾರಿಗಳು, ನೀವು ಯಾವ್ದು ಬೇಕಾದರೂ ತರಕಾರಿನ ಆ್ಯಡ್ ಮಾಡ್ಕೋಬೋದು. ತರಕಾರಿ ಆ್ಯಡ್ ಮಾಡದೆ ಕೂಡ ನೀವು ಮಾಡ್ಬೋದು, ಬಿಕಾಸ್ ಇಲ್ಲಿ ನಾವು ಸ್ಪ್ರೌಟ್ಸ್ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಹೆಲ್ದಿಯಾಗೇ ಇರುತ್ತೆ ಇದು. ಸೊ ನಾನಿಲ್ಲಿ ಗೋಬಿ ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಬಿಕಾಸ್ ಕ್ಯಾರೆಟ್ ನನ್ನ ಮಗಳಿಗೆ ತುಂಬ ಇಷ್ಟ, ಎಲ್ಲ ಅಡುಗೆಯಲ್ಲೂ ಕ್ಯಾರೆಟ್ ಹುಡುಕ್ತಾಳೆ. ಸೊ ಅದಕ್ಕೋಸ್ಕರ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಆಮೇಲೆ ಇಲ್ಲಿ ನಾನು ಅಚ್ಚ ಖಾರದ ಪುಡಿ, 1 ಸ್ಪೂನು ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿನ ನಾನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ಅಗೇನ್ ತಳ ಹಿಡಿತಾ ಇದೆ ಅಂದಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ನಾವಿಲ್ಲಿ ಎಣ್ಣೆ ತುಪ್ಪ ಏನನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಅವಾಗವಾಗ ಬೇಯಕ್ಕೆ ಬೇಕಾಗಿರುವಂಥ ಲಿಕ್ವಿಡ್ ಕ್ವಾಂಟಿಟಿ ಆ್ಯಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನಾನು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಸ್ಪ್ರೌಟ್ಸ್ ಮಿಕ್ಸ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಅದೆಲ್ಲ ತರಕಾರಿಗಳಿಗೆ ಇದು ಘಮ ಹಿಡೀಲಿ ಅನ್ನೋಕ್ಕೋಸ್ಕರ ಒಂದು 2ರಿಂದ 3 ಸೆಕೆಂಡ್ ಸುಮ್ಮನೆ ಹಿಂಗೆ ಅಳ್ಳಾಡಿಸಿದ್ರೆ ಸಾಕು, ಅದು ಇದಾಗ್ಬಿಡುತ್ತೆ, ಎಲ್ಲನೂ ಚೆನ್ನಾಗಿ ಏಕರಸ ಆಗಿಬಿಡತ್ತೆ. ಸೊ ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಒಂದು 2 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ. ಸೊ ಟೋಟಲಿ ಇದೆಲ್ಲ ನೀವು ಅಡುಗೆ ಮಾಡೋಕ್ಕೆ ಏನಿಲ್ಲ ಅಂದರೂ ಒಂದು 15 to 20 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ತರಕಾರಿ ಕಟ್ ಮಾಡೋದೆಲ್ಲ ಹಿಡ್ಕೊಂಡು ಕೂಡ ಅಷ್ಟೇ ಆಗುತ್ತೆ. ಸೊ ಅದಾದಮೇಲೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ 1 ಕಪ್, ಒಂದು ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಆ ಕಪ್ಪಲ್ಲಿ 1 ಕಪ್ ಅಥವಾ 1 ಗ್ಲಾಸ್ ಅಕ್ಕಿನ ನಾನಿಲ್ಲಿ ಮೊದಲೇ ತೊಳೆದಿಟ್ಕೊಂಡಿರೋದನ್ನ ಈ ಥರ ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನಾವು 1/4 ಗ್ಲಾಸ್ ಅಷ್ಟು ನೀರನ್ನು ಹಾಕ್ತೀವಿ. ಸ್ವಲ್ಪ ನೀವು ಯಾವ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ನಾನಿಲ್ಲಿ ನೀರು ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ನನ್ನ ಮಗಳಿಗೆ ಸಾಫ್ಟಾಗಿ ಬೇಕು ಅಂತ.
ಬಿಕಾಸ್ 1 ವರ್ಷ ಅಲ್ವಾ ಅವಳಿಗೆ. ಸ್ವಲ್ಪ ಸಾಫ್ಟ್ ಆಗಿದ್ದರೆ ತಿನ್ಸೋಕ್ಕೆ ಈಸಿ ಆಗುತ್ತೆ ಅನ್ನೋ ರೀಸನ್ಗೆ ಸ್ವಲ್ಪ ನಾನು ನೀರನ್ನು ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿರ್ತೀನಿ. ಸೊ ಇನ್ನು ಈ ಥರ ಕಿಚಡಿಗಳನ್ನ ಮಾಡಿಕೊಡೋದ್ರಿಂದ ಏನಾಗುತ್ತೆ, ಫಸ್ಟು ಕಾಳುಗಳು ಈಸಿಯಾಗಿ ಮಕ್ಕಳ ದೇಹನ ಸೇರುತ್ತೆ. ಎರಡನೇದಾಗಿ ಇದು ಪ್ರೋಟೀನ್ ಜಾಸ್ತಿ ಇರುತ್ತೆ, ಮಸಲ್ ಗ್ರೋತ್ಗೆ ಮತ್ತು ಮಸಲ್ ರಿಪೇರಿಗೆ ತುಂಬ ಒಳ್ಳೆಯದು. ಫೈಬರ್ ಜಾಸ್ತಿ ಇರುತ್ತೆ. ಕಿಚಡಿ ಇರೋದ್ರಿಂದ ಸಾಫ್ಟಾಗಿರುತ್ತೆ. ಆರಾಮಾಗಿ ಎಲ್ಲರೂ ವಯಸ್ಸಾದವರು ಮಕ್ಕಳು ಎಲ್ಲರೂ ತಿನ್ಬೋದು. ಮತ್ತು ನಾನು ಇದಕ್ಕೆ ಜಸ್ಟ್ 6 ಸೋಯಾ ಇದನ್ನು ಹಾಕ್ಕೊಂಡಿದ್ದೀನಿ, ಸೋಯಾ ಚಂಕ್ಸನ್ನು ಹಾಕ್ಕೊಂಡಿದ್ದೀನಿ. ಪ್ರೋಟೀನ್ ಆಲ್ರೆಡಿ ಜಾಸ್ತಿ ಇರುತ್ತೆ. ಸೋಯಾ ಚಂಕ್ಸ್ನ ಸ್ಕಿಪ್ ಮಾಡಿದ್ರೆ ಬೆಟ್ರ್ ಅಂತಲೇ ಹೇಳ್ಬೋದು. ಬಟ್ ಓಕೆ, ಟೇಸ್ಟಿಗೆ ನೀವು ಬೇಕಾದರೆ ಹಾಕ್ಕೋಬಹುದು. ಆಮೇಲೆ ಇಲ್ಲಿ ಏನಂದರೆ ಲೋ ಕ್ಯಾಲರಿ ಫುಡ್ ಇರುತ್ತೆ, ಬಿಕಾಸ್ ಆಯಿಲ್ ಆಗಲಿ ಗೀ ಆಗಲಿ ಏನೂ ಯೂಸ್ ಮಾಡಿಲ್ಲ. ಮತ್ತು ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಮ್, ಮಿನರಲ್ಸ್ ಎಲ್ಲನೂ ಇದರಲ್ಲಿ ಜಾಸ್ತಿ ಇರುತ್ತೆ. ಸ್ಪೆಷಲಿ ಇದು ಬೋನ್ ಹೆಲ್ತ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇದರಲ್ಲಿ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಬ್ಲಡ್ ಪ್ರೆಷರು, ಸ್ಕಿನ್ ಆ್ಯಂಡ್ ಹೇರ್, ಐ ಹೆಲ್ತ್ ಇದೆಲ್ಲನೂ ಮನಸ್ಸಲ್ಲಿಟ್ಕೊಂಡು ಒಂದು ಒಳ್ಳೆ ಬೆನಿಫಿಷಿಯಲ್ ಫುಡ್ ಅಂತಲೇ ನಾವು ಇದನ್ನು ಹೇಳ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ. ವೀಕ್ಲಿ ಒನ್ಸ್ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ. ಸೊ ಇದಕ್ಕೆ ಉಪ್ಪು ಸೇರಿಸ್ಕೊಂಡು ನೀರಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು 2 ವಿಸಿಲ್ ತೊಗೊಂಡ್ರೆ ಸಾಕು. ಸೊ ಸೂಪರ್ ಟೇಸ್ಟಿಯಾಗಿರುತ್ತೆ ಇದು. ಸೊ ನೋಡಿ, ನಾನಿಲ್ಲಿ 2 ವಿಸಿಲ್ ತೊಗೊತಾ ಇದ್ದೀನಿ. ಮತ್ತು ಇದೇನಂತಂದರೆ ನ್ಯೂಟ್ರಿಷನ್ ಡೆನ್ಸಿಟಿ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಆರಾಮಾಗಿ ಒಂದು ಫ್ಯಾಟ್ ಇಲ್ಲದೆ ಇರೋ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಮಾಡಬೇಕನ್ನೋರಿಗೆ, ಡೈಲಿ ಪ್ರೋಟೀನ್ ಕ್ವಾಂಟಿಟಿನ ಮ್ಯಾನೇಜ್ ಮಾಡಬೇಕು, ಇಷ್ಟು ಪ್ರೋಟೀನ್ ಕ್ವಾಂಟಿಟಿ ತಿನ್ನಬೇಕಂತ ಇರುತ್ತಲ್ಲ ಅವ್ರಿಗೆಲ್ಲ ಇದೊಂಥರ ಬೆಸ್ಟ್ ಫುಡ್ಡು. ಸೊ ಇದನ್ನು ನಾವು ಮೊಸರು ಬಜ್ಜಿ ಅಂತ ಏನು ಹೇಳ್ತೀವಿ, ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಮೊಸರನ್ನ ಮಿಕ್ಸ್ ಮಾಡಿ ಅದರಲ್ಲಿ ಸವದ್ವಿ. ಸಖತ್ತಾಗಿರುತ್ತೆ. ನನ್ನ ಪ್ರತಿಯೊಂದು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಬೆನಿಫಿಟ್ ಜೊತೆ ಹಾಕಿದ್ದೀನಿ. ದಯವಿಟ್ಟು ಚೆಕ್ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೊಂದು ವಿಡಿಯೋ, ಒಂದು ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.